ಅವ್ರು ಸರ್ಕಾರದ ತೀರ್ಮಾನ ಮಾಡ್ತದೆ ನೋಡಿ. ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀವಿ? ನಾನು ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿ ಬರ್ತಾರೆ, ಅವರು ಬಂದು ಚರ್ಚೆ ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಅವಕಾಶ ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ರಾತ್ರಿ 10 ಗಂಟೆ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ ಅವ್ರು ಹೇಳಕ್ಕೆ. ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ, ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೂತಿರುವಾಗ ಇದೇ ಕೆಲಸ ಹೇಳ್ತಾರೆ. ಎಲ್ಲ ಮೇಧಾವಿಗಳೇ ಅವ್ರು ಮಾತಾಡ್ಲಿ. ಸರ್ಕಾರದ ಸಭಾಧ್ಯಕ್ಷರೇ ಉಳಿದವರು ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ. ಅವರು ಸಚಿವರಾಗಿದ್ದಾರೆ, ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ. ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು. ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಕ್ಷ, ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ, ಮುಗಿದೋಯ್ತು. ಏನಾದ್ರಲ್ಲಿ ನೋಡಿ, ಅದರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಮಾತಾಡ ತೀರ್ಮಾನ ಮಾಡ್ತಾರೆ, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವ್ ಹೇಳ್ತಾ ಮಾತಾಡ್ದಲ್ಲ. ರಾಜಣ್ಣ ಕೇಳಿ 1 ನಿಮಿಷ ಹೇಳಿಸಿರಿ, ಮುಗ್ದೆ ರಾಜೀನಾಮೆ ಕೊಟ್ಬಿಟ್ಟವ್ರೆ. ಹೇಳಿಸಿರಿ 1 ನಿಮಿಷ ಮುಗ್ದೇ ಹೋಗ್ತಿಲ್ಲ. ಜೆರಾಕ್ಸ್ ನಾನು ಜೆರಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಜೆರಾಕ್ಸ್ ತರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ರಾಜೀನಾಮೆ ಕೇಳ್ತಾ ಇಲ್ಲ, ತಿಳ್ಕೊಳ್ತಾ ಇದೀರಿ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೀವಿ. ನೀವು ರಾಜೀನಾಮೆ ಕೇಳಿದ್ವಿ ನಾವು. ರಾಜಣ್ಣ ಇಲ್ಲೇ ಇದಾರಲ್ಲ, ಕೇಳಿಸ್ಕೊಳ್ಳಕ್ಕೆ ತಯಾರಿಲ್ಲ. ಈಗ ನೀವು ಒಂದೇ ನಿಮಿಷ. ಈಗ ಒಬ್ಬ ದಲಿತ ಮಂತ್ರಿ ಈಗ ಪ್ರಶ್ನೆ ಬೇಕಿಲ್ವಾ? ಈ ಅಧಿವೇಶನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕ ಕೊಟ್ಟಿದೆ. ಗಮನ ಕೂಡ ಅಷ್ಟು ರಾಜಕೀಯ ಪ್ರಜ್ಞೆ ಇವ್ರಿಗೆ ತಾವು 2 ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ. ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡ್ಕೊಂಡು ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಮಾಡಿದ್ದಾರೆ ಅಭಿವೃದ್ಧಿ. ಬೆಂಕಿ ಇಟ್ಕೊಂಡ್ರು. ಇವರಿಗೆ ಇನ್ಯಾವ ರಾಜ್ಯದಲ್ಲೂ ಜನಗಳ ಸಮಸ್ಯೆ ಇಲ್ಲ. ಒಪ್ಕೊಳ್ಳಿ, ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದೊಂದೇ ವಿಷಯ.
ಬೇರೆ ಇವತ್ತು ಏನು ಇಶ್ಯೂ ಇಲ್ಲ ಇವ್ರಿಗೆ ಸನ್ಮಾನ್ಯ ಮಾತಾಡಕ್ಕೆ. ಅಧ್ಯಕ್ಷರೇ ಇವತ್ತು ಕಳ್ಳರು ಸದನದ ಬಂದು ಪಿಳ್ಳೆ ಒಳಗಡೆ ಇರ್ತಕ್ಕಂಥ ಮಾತಾಡಕ್ಕೆ ಒಬ್ರು ಅದನ್ನ ಸದಸ್ಯರ ಬಗ್ಗೆ ಇವತ್ತು ಹೊರಗಡೆ ಈ ತರ ಈಗ ಲಾ ಪ್ರಚಾರ ಮಿನಿಸ್ಟರ್ ಉತ್ತರ ಆಗ್ತಾ ಕೊಟ್ಟಿದ್ದಾರೆ. ಇದೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ಆಯ್ತಾಯ್ತು. ನಿಮ್ಮ ಸರ್ಕಾರದಿಂದ ಶಾಸಕರಲ್ಲ, ಸಚಿವರು ಕೂಡ ಸಭಾಧ್ಯಕ್ಷರೇ, ಅವ್ರ ಬಗ್ಗೆ ಅಧ್ಯಕ್ಷರೇ, ಈ ತರ ಅವ್ರು ಅವ್ರ ಹೇಳದಂತೆ ಹೇಗಿದೆ ಸಮಯ ಕೊಟ್ಟಿದ್ದೀರಾ. ತಾವು ಸರಿ. ಇದು ಕೇವಲ ಅವರು ರಾಹುಲ್ ಗಾಂಧಿ ರಾಜಕೀಯ elected roles ತಂತ್ರಗಾರಿಕೆಗೆ ಸದನ ನಮ್ಮ ಜಿಲ್ಲೆಯವರು, ಹಾಳಾಗೋದು ಬೇಡ. ಶಾಸಕರು, ನಾವು ಸಚಿವರು ಅವರ ಅವ್ರ ಬಗ್ಗೆ ತಂತ್ರಗಾರಿಕೆಗೆ ಅವ್ರ ನಾವು ಬಗ್ಗೆ ಈ ಭಾಗ ತರ ಆಗೋದು ಬೇಡ. ಅಪಪ್ರಚಾರ ದಯವಿಟ್ಟು ಅಲ್ಲಿ ಹೊರಗಡೆ ಪ್ರಶ್ನೋತ್ತರಗಳನ್ನ ಅವ್ರಿಗೆ ಕೈಗೆತ್ತಿಕೊಳ್ಳಿ. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಅಧ್ಯಕ್ಷರೇ ಒಂದ್ ಸೆಕೆಂಡ್ ನಿಮಿಷ ಮುಂದೆ ಒಂದ್ ಸೆಕೆಂಡ್ ರಾಜನ್ ಅವರು